never slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against ಈ ಥರ ನೋಡ್ತಾ ಇದ್ರೆ ಇಲ್ಲಿ ನೋಡಿ, ಇಲ್ಲಿಂದ ನಾವು ಓಲ್ಡ್ ಮಾರ್ಕೆಟಿಗೆ ಹೋಗೋಂಥ ಪ್ಲೇಸ್ ಇದು. ಇಲ್ಲಿಂದ ನಾವು ಎರಡು ನೋಡ್ತಾ ಇದ್ರೆ ಎರಡೂ ಬದಿಯಲ್ಲಿರುವಂಥ ತುಂಬ ಇವು ಫುಟ್ಬಾಲ್ ನಡೀತಿರೋದ್ರಿಂದ ಫುಟ್ಬಾಲಿನ ತುಂಬ ಶರ್ಟ್ಗಳಿದೆ. ಲಕ್ಷ್ಮೀ ಅಮ್ಮನಿದ್ದಾರೆ, ಲಕ್ಷ್ಮೀ ಅಮ್ಮನಿದೆ, ಎಲ್ಲ ಇದೆ. ಆ ರೀತಿ ಅಂತ ಇರುವಂಥ ತುಂಬ ಐಟಮ್ಗಳು ಮತ್ತು ಇಲ್ಲಿ ಆ್ಯಂಟಿಕ್ ಪೀಸು ಈ ರೀತಿ ಅಂತ ತುಂಬ ಶಾಪಿಂಗ್ ಮಾಡುವಂಥ ಪ್ಲೇಸ್ಗಳೆಲ್ಲ ಇರುತ್ತೆ. ಈ ಥರ ನಾನು ನಡ್ಕೊಂಡು ಹೋಗ್ತಾಯಿದ್ರೆ ಈ ಮಾರ್ಕೆಟು ತುಂಬ ಲಾಂಗಾಗಿ, ಅಲ್ಲಿಂದ ನನಗೆ ಫುಲ್ ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ, ಆದರೂ ನಾನು ಮಾಡಿರೋಷ್ಟು ತೋರಿಸ್ಕೊಡ್ತೀನಿ. ಒಂಥರ ಇಲ್ಲೆಲ್ಲ ಬಂದರೆ ಇದೆಯಲ್ಲ ನಮ್ಗೆ ಶಾಪಿಂಗ್ ಮಾಡೋಕ್ಕೆ ಹೋಗೋಕೆ ಅನಿಸೋದೇ ಇಲ್ಲ. ಯಾಕಂತ ಹೇಳಿದ್ರೆ ತುಂಬ ಕಡಿಮೆ ಬೆಲೆ, ಮತ್ತು ಅದು ಅಲ್ಲದೆ ತುಂಬ ಒಳ್ಳೊಳ್ಳೆ ಐಟಮ್ಗಳು. ಮತ್ತು ಗೊತ್ತಲ್ಲ ದುಬೈ ಐಟಮ್ ಅಂತ ಹೇಳಿದ್ರೆ ಯಾರು ಇಷ್ಟಪಡ್ತಾರೆ. ಅದು ಊರಿಗೆ ಹೋಗೋ ಟೈಮಲ್ಲಾದರೆ ಯಾರಾದರೂ ತೊಗೊಂಡು ಕೇಳ್ತಾರೆ, ದುಬೈಯಿಂದ ಏನು ತೊಗೊಂಡು ಬಂತೆ ಅಂತ. ಎಲ್ಲ ಸ್ಟಿಕ್ಕರ್ಗಳು ಯಾವ ರೀತಿ ಎಲ್ಲ ನಾವು ನೋಡ್ತಾ ಇದ್ದರೆ ಇಲ್ಲಿ ಅರಬ್ ಟ್ರೆಡಿಷ್ನಲ್ ಆ ಥರ ಬಟ್ಟೆಗಳಿರುವಂಥ ಟ್ರೆಡಿಷ್ನಲ್ ಐಟಮ್ಸ್ಗಳು, ಅದೇ ಸೋನಿಯರ್ ಶಾಪ್ಸು ಹೋಗ್ತಾ ಇದೆ. ತುಂಬ ಲಾಂಗ್ ಇದೆ, ನಾನು ಫುಲ್ ಕವರ್ ಮಾಡಿಲ್ಲ. ನಾನು ಹೋಗ್ತಾ ರಿಟರ್ನ್ ಎಲ್ಲ ಮಾಡ್ತೀನಿ. ಆಮೇಲೆ ಬಂದೇ ಬಿಟ್ವಿ. ಇಲ್ಲೇನಿದೆ ಅಲ್ ತೌದೋ ಟ್ರೇಡಿಂಗ್ ಕೋ, ಇದೆಲ್ಲ ಬ್ಯಾಂಕ್ ಆಫ್ ಬರೋಡ ಇಲ್ಲೇ ಇದೆ. ಇಲ್ಲಿ ತುಂಬ ಸ್ಮೆಲ್ ಇದೆಲ್ಲ ತುಂಬ ಚೆನ್ನಾಗಿದೆ. ಊದ್ ಅಂತ ಹೇಳ್ತಾರಲ್ಲ ಅದ್ರ ಸ್ಮೆಲ್ ಹಾಕಿಟ್ಟಿದ್ದಾರೆ, ಎಲ್ಲಿಂದ ಅಂತ ಗೊತ್ತಿಲ್ಲ. ನಾವು ಈ ರೀತಿ ಹೋಗ್ತಾಯಿದ್ರೆ ನಿಜವಾಗ್ಲೂ ಓಲ್ಡ್ ವೈಬ್ ಆಗಿರೋಂಥ ಒಂದು ಇದಿರುತ್ತೆ. ಓಲ್ಡ್ ವೈಬ್ ಅಂತ ಹೇಳಿದ್ರೆ ನಿಜವಾಗ್ಲೂ ಫೀಲ್ ಬರ್ತಾಯಿದೆ. ಓಲ್ಡ್ ಮಾರ್ಕೆಟ್ ಅನ್ನುವಾಗ ಆ ಫೀಲ್ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಟ್ಮಾಸ್ಫಿಯರು ಅದೇ ಥರ ಇದೆ, ಅಲ್ಲಿ ಶಾಪ್ಗಳ ನೇಮ್ ಬೋರ್ಡು ಅದೇ ರೀತಿ ಇದೆ. ಆದರೆ ಇಲ್ಲಿ ಬರ್ತಾ ಇರೋಂಥ ಒಂದು ಸ್ಮೆಲ್, ಊದಿನ ಸ್ಮೆಲ್ ಇದೆ ತುಂಬ ಚೆನ್ನಾಗಿ. ಅದನ್ನೆಲ್ಲ ನಮಗೆ ಆ ವೈಬಿಗೆ ತೊಗೊಂಡೋಗ್ತಾ ಇದೆ. ನೋಡ್ಕೊ ಸೋನೀರ್ಸ್, ಎಲ್ಲ ಇಲ್ಲಿಂದ ಆಗಿತ್ತು ಸ್ಟಾರ್ಟಿಂಗ್ ಪಾಯಿಂಟು. ಆದರೆ ಆ ಬೋಟವನ್ನು ನಮಗೆ ಅಲ್ಲೇ ನಿಲ್ಲಿಸ್ಬಿಟ್ಟ. ಹಾಗಾಗಿ ಮತ್ತು ಇಲ್ಲಿಗೆ ನಿಮ್ಮನ್ನು ತೋರ್ಸೋಕ್ಕೋಸ್ಕರ ನಾನು ಇಲ್ಲಿಗೋಸ್ಕರ ಬಂದೆ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು ಅದು. ಇಲ್ಲಿಂದ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸ್ಟಾಪ್ಗಳಿದೆ. ಆ ಬೋಟನ್ನು ಇಲ್ಲಿ ಕರ್ಕೊಂಡು ಬಂದಿದ್ರೆ ನಾನು ಇಲ್ಲಿಂದ ಅಲ್ಲಿ ತನಕ ತೋರಿಸ್ಕೊಂಡು ಹೋಗ್ತಾ ಇದ್ದೆ. ಪರವಾಗಿಲ್ಲ, ನಾನೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ನೀವು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಎಲ್ಲಿಂದ ಊದಿಂದ ಸ್ಮೆಲ್ ಬರ್ತಾಯಿದೆ ಅಂತ ಹೇಳಿದ್ದು, ಇಲ್ಲಿಂದನೇ ಬರ್ತಾ ಇರೋದು ಊದಿನ ಸ್ಮೆಲ್ಲು. ನಾನು ಅವಾಗಲಿಂದ ಹುಡುಕ್ತಾ ಇದ್ದೆ ಎಲ್ಲಿಂದ ಬರ್ತಾ ಇರೋದಂತ. ಇವಾಗ ಸಿಕ್ತೆ ಎಲ್ಲಿಂದ ಬರ್ತಾಯಿದೆ ಅಂತ. ಪರವಾಗಿಲ್ಲ, ಇಲ್ಲಿ ನೋಡಿ ಇಲ್ಲಿ ಇದೆ. ಮನೆಗೆ ಬಂದು ಇದು ತುಂಬ ಪಬ್ಲಿಕ್ ಏರಿಯಾದಿಂದ ಬಂದಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲೊಂದು ಚಿಕ್ಕ ಮ್ಯೂಸಿಯಮ್ಮು ಪ್ಯಾಲೇಸ್ ಥರ ಇದೆ. ಸರ್ ಚಿಕ್ಕ ತುಂಬ ಇದೇನಲ್ಲ, ಆದರೆ ತುಂಬ ಹಳೆಯದು ನೋಡಿ, ಮಣ್ಣಲ್ಲಿ ಕಟ್ಟಿರೋದು. ಅದನ್ನು ಆರ್ಕಿಟೆಕ್ಚರ್ ಏನು ಹಾಳಾಗಬಾರ್ದಂತ ಫುಲ್ಲು ಸರೌಂಡಿಂಗಲ್ಲಿ ಬೌಂಡ್ರಿ ಮಾಡ್ತಾಯಿದ್ದಾರೆ. ನಮಗೆ ಗೊತ್ತಿಲ್ಲ ಅಲ್ಲಿ ಒಳಗೆ ಹೋಗೋಕ್ಕೆ ಬಿಡ್ತಾರೋ ಇಲ್ಲ ಅಂತ. ಹೋಗಿ ನೋಡೋಣ, ಬಿಟ್ಟರೆ ಒಳ್ಳೆಯದು. ನಾನು ನೋಡ್ತೀನಿ, ನಿಮ್ಮನ್ನೆಲ್ಲ ತೋರಿಸ್ತೀನಿ. ಆದರೆ ಬಿಟ್ಟಿಲ್ಲ ಅಂದರೆ ಐ ಆಮ್ ಸೋ ಸಾರಿ. ಟ್ರೈ ಮಾಡಿದೆ ನಿಮಗೆ ತೋರ್ಸೋಕ್ಕೆ, ನೋಡೋಣ ಮುಂದೆ ಹೋಗ್ತಾ. ಬುರ್ಜಲ್ ಅರಬಿನ್ ಸ್ಟ್ರಕ್ಚರ್ ಮಾಡಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದೇನಲ್ಲ ಚಾಕ್ಲೇಟ್ ಶಾಪ್ಸ್ಗಳು ಅದೇ ಥರ ಇಲ್ಲ. ಫ್ರೆಂಡ್ಸ್, ಬ್ಯಾಡ್ ನ್ಯೂಸ್ ನೋಡಿ, ಫುಲ್ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಏನೋ ರಿನೋವೇಷನ್ ನಡೀತಾ ಇದೆ, ಹಾಗಾಗಿ ಅಲ್ಲಿ ಒಳಗೆ ಬಿಡ್ತಾ ಇಲ್ಲ, ಎಲ್ಲ ಕ್ಲೋಸ್ ಮಾಡಿದ್ದಾರೆ.
ನಾನು ನೆಕ್ಸ್ಟ್ ಟೈಮ್ ಅದು ರಿನಿವೇಷನ್ ಆದಮೇಲೆ ನಾನು ಡೆಫಿನೆಟ್ಲಿ ನಿಮಗೆಲ್ಲ ತೊಗೊಂಡು ಬಂದು ತೋರಿಸ್ಕೊಡ್ತೀನಿ ಆ ರೀತಿ. ಹಾಂ, ತುಂಬ ಸಖತ್ತಾಗಿರುವಂಥ ಬಿಲ್ಡಿಂಗ್ಗಳು. ಇಲ್ಲೆಲ್ಲ ಇಂಡಿಯಾದಿಂದ ಬರ್ತಾರಲ್ಲ ಅವರೆಲ್ಲ ಜಾಸ್ತಿ ಸ್ಟೇ ಆಗೋದು ಇದೇ ರೋಡಲ್ಲಿ. ನಿಮಗೆ ಗೊತ್ತಿರ್ಬೋದು ಈ ರೋಡು ಇಂಡಿಯಾದಿಂದ ಬಂದವರಿಗೆ. ಇಲ್ಲಿ ಹೋದರೆ ಇಂಡಿಯಾದ್ದು ತುಂಬ ಶಾಪ್ಗಳು ಇದೆ. ಆದಮೇಲೆ ಅಂತೂ ಗ್ರೀನ್ ಸಿಗ್ನಲ್ ಬಂದರೆ ಮಾತ್ರ ನಾವು ರೋಡ್ ಕ್ರಾಸ್ ಮಾಡಬೇಕು, ಇಲ್ಲಾಂದರೆ 400 ದಿರಂ ತನಕ ಫೈನ್ ಇರುತ್ತೆ. ಇಲ್ಲಿ ನೋಡಿ, ನಾವು ಪರವಾಗಿಲ್ಲ, ಇಲ್ಲ ಗೊತ್ತಿದ ತಕ್ಷಣ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಸಿಗ್ನಲ್ ಲಾಕ್ ಆಗುತ್ತದು, ಅದಕ್ಕೋಸ್ಕರ. ಬೇಕಾದ್ರೆ ಈ ಥರ ಸೈಕಲ್ಗಳೆಲ್ಲ ರೆಂಟಿಗೆ ಸಿಗುತ್ತೆ, ಅದನ್ನು ತೊಗೊಂಡು ನಡಿಬೋದು. ಆದರೆ ನಡೀತಾ ನನಗೆ ತುಂಬ ಇಲ್ಲೆಲ್ಲ ನಾರ್ಮಲ್ ಈ ಚಳಿಗಾಲ ಎಲ್ಲ ಇರುವಾಗ ತುಂಬ ಕ್ರೌಡ್ ಇರೋವಂಥ ಪ್ಲೇಸ್ ಇದು. ಆದರೆ ಬೇಸಿಗೆಗಾಲ ಆಗಿರೋದ್ರಿಂದ ಟೂರಿಸ್ಟ್ಗಳೆಲ್ಲ ಕಡಿಮೆ ಆಗಿದ್ದಾರೆ, ತುಂಬ ಎಂಟಿ ಕಾಣಿಸ್ತಾ ಇದೆ. ಆದರೂ ಟೂರಿಸ್ಟ್ಗಳಂತ ಯಾರು ತುಂಬ ಕಾಣಿಸೋದು ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ಸೇ. ಹಾಗಿಲ್ಲ, ಆದಷ್ಟು ನಾನು ಕವರ್ ಅಪ್ ಮಾಡೋಕ್ಕೆ ನೋಡ್ತೀನಿ. ಇದೆಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮ್ಯೂಸಿಯಮ್ಮು ಮತ್ತು ಅದಕ್ಕೆ ಇರೋವಂಥ ಪ್ಲೇಸ್ಗಳು, ಅದಕ್ಕೆ ರಿಲೇಟ್ ಆಗಿರುವಂಥ ಎಲ್ಲ ಪ್ಲೇಸ್ಗಳು. ಇದೇನಿದು ಅರೇಬಿಯನ್ ಟೀ ಹೌಸ್. ಅರೇಬಿಯನ್ ಟೀ ಹೌಸಿಂದ ಅದೇ ಕಾಫಿ ಶಾಪ್ಗಳಿದೆ. ನಾವು ಇಲ್ಲೇ ಸ್ಟ್ರೈಟು ನಾವು ಅಲ್ಲಿ ಹೋಗ್ತಾಯಿದ್ರೆ ಅಲ್ಲಿಂದ ಎಂಟ್ರೆನ್ಸ್ ಇದೆ. ಎಲ್ಲ ಕಾಫಿ ಶಾಪ್ಗಳು ತುಂಬ ಟ್ರೆಡಿಷ್ನಲ್ ಆಗಿರುವಂಥದ್ದು. ಇಲ್ಲೆಲ್ಲ ನೋಡಿ, ಇದೆಲ್ಲ ಮಣ್ಣಲ್ಲಿ ಕಟ್ಟಿರುವಂಥ ಇದುಗಳು. ಅದು ಹಾಳಾಗಬಾರ್ದು ಅಂತ ಅವರು ತುಂಬ ಸೂಕ್ಷ್ಮದಿಂದ ಇಟ್ಟಿದ್ದಾರೆ. ಲೋಕಲ್ ಹೌಸ್. ಇಲ್ಲೂ ಒಂದು ಒಂಟೆ ಇದೆ, ಜೀವಂತ ಒಂಟೆ. ಮುಂಚೆ ಇತ್ತನ್ಸುತ್ತೆ, ಆ ಒಂಟೆ ಸತ್ತೋಗಿರಬೇಕು, ಅದಕ್ಕೆ ಡಮ್ಮಿ ಒಂಟೆ ಇಟ್ಟಿದ್ದಾರೆ. ಈ ರೆಸ್ಟೋರೆಂಟು 1997ರಿಂದ ಇದೆ. ಪರವಾಗಿಲ್ಲ, ತುಂಬ ವೆಲ್ ಮೇಂಟೈನ್ ಆಗಿ, ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಲ್ಲಿ ನಮಗೆ ಈ ಥರ ಕಾಣಕ್ಕೆ ಸಿಗುತ್ತೆ. ನಾವು ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಬಗ್ಗೆ ನಮಗೆ ವಿವರಣೆಗಳೆಲ್ಲ ಕೊಡುತ್ತೆ. ಅದು ಆಡಿಯೋ ಟೈಪಲ್ಲೂ ಇರುತ್ತೆ, ಮತ್ತು ವಿಡಿಯೋ ಅಲ್ಲ, ಮತ್ತು ಲಿಪಿ ರೂಪದಲ್ಲೂ ಇರುತ್ತೆ. ಆ ರೀತಿ ಇರುತ್ತೆ. ಹಾಂ, ಇಲ್ಲಿ ಗೊತ್ತಾಯ್ತಾ ನೀವು? ಇಲ್ಲಿ ಒಂದು ನೋಡಿ, ಈ ರೌಂಡ್ ಬರುವಾಗ ಇಲ್ಲಿ ಒಂದು ರೌಂಡ್ ಅಬೌಟ್ ಇದೆ. ರೌಂಡ್ ಅಬೌಟಲ್ಲಿ ಒಂದು ತುಂಬ ಒಂದು ಯೂನಿಕ್ ಆಗಿರುವಂಥ ಒಂದು ಆರ್ಚ್ ಇದೆ. ಈ ಆರ್ಚಿದು ಸ್ವಲ್ಪ ಸ್ಟೋರಿ ಎಲ್ಲ ಇದೆ. ಇದು ಈ ಪ್ಲೇಸಿಗೆ ನಾವು ರಿಯಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಸೌಕಲ್ ಕಬೀರ್ ಅಂತ ಹೇಳ್ತೀವಿ. ಇದು ಎಲ್ಲಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲಿರುವಂಥ ಅಲ್ ಫಾಹಿದಿ ಹಿಸ್ಟೋರಿಕಲ್ ನೈಬರ್ಹುಡ್ ಅಂತ ಹೇಳ್ತೀವಿ. ಇದ್ರ ಪಕ್ಕದಲ್ಲಿ ಇದೊಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳಿದ್ರೆ ಓಲ್ಡ್ ದುಬೈಗಿರುವಂಥ ಒಂದು ಲ್ಯಾಂಡ್ ಮಾರ್ಕ್ ಕೂಡ ಆಗಿ ಇದನ್ನು ನಾವು ಡಿಕ್ಲೇರ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದೆಲ್ಲ ತುಂಬ ಹಳೆಯದು. ಹಾಗೆ ನಾವು ಇಲ್ಲ ಈ ರೌಂಡ್ ಅಬೌಟಿಂದ ನಾವು ಈಚೆಗೆ ಹೋಗ್ತಾ ಇದ್ದೀವಿ. ನಾವು ಈ ಕಡೆಯಿಂದ ಮತ್ತೆ ಬರಲ್ಲ. ಓಕೆ, ಬಾಯ್ ರೌಂಡ್ ಅಬೌಟ್. ಆ ಕಡೆಯಿಂದ ಹೋಗ್ತೀವಿ. ಇದು ಯಾಕಂತ ಹೇಳಿದ್ರೆ ನಾವು ಈ ರೌಂಡ್ ಅಬೌಟ್ ಇನ್ನೂ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಮ್ಮ ನ್ಯೂ ದುಬೈ ಇದೆ ಅಲ್ಲ, ಡೌನ್ ಟೌನ್ ಆಗಲಿ, ಬುರ್ಜ್ ಖಲೀಫಾ ಆಗಲಿ, ಆ ರೀತಿಯಲ್ಲಿರುವಂಥ ಪ್ಲೇಸ್ ಅಲ್ಲ ಇದು. ಇದನ್ನು ನಾವು ತಗೊಳ್ಳುವಾಗಲೇ ನಮಗೆ ಗೊತ್ತಾಗುತ್ತೆ ಇದೊಂದು ಓಲ್ಡ್ ದುಬೈಯಲ್ಲಿರುವಂಥ ಒಂದು ಪ್ಲೇಸ್ ಆಗಿರುತ್ತೆ ಅಂತ. ಇದು ಒಂದು ಭಾಗನೇ. ನಾವು ಇಲ್ಲಿಂದ ಹೋಗ್ತಾ ಇದ್ರೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ಟೂರಿಸ್ಟ್ಗಳೇ ಇದ್ದಾರೆ. ಟೂರಿಸ್ಟ್ಗಳಲ್ಲಿ ಜಾಸ್ತಿ ನೋಡೋಕ್ಕೆ ಸಿಗೋದು. ಇದೆಲ್ಲ ತುಂಬ ದೊಡ್ಡ ಸರೌಂಡಿಂಗ್ ಇದೆ ಇಲ್ಲಿ ಓಲ್ಡ್ ದುಬೈದು. ಎಲ್ಲ ನೋಡಿ, ಲೈಟಾಗಿ ಅರಬಿ ಮ್ಯೂಸಿಕ್ಗಳೆಲ್ಲ ತೊಗೊಂಡು ಪ್ಲೇ ಮಾಡಿ ಆ ವೈಬಿಗೆ ತೊಗೊಂಡು ಬರ್ಸುತ್ತೆ ನಮ್ಮನ್ನು ಆ ವೈಬಿಗೆ ತೊಗೊಂಡು ಬರುತ್ತೆ ಇದು. ಅಲ್ಲಿಂದ ನಾವು ಸ್ವಲ್ಪ ಎಲ್ಲ ಅಟ್ರಾಕ್ಟ್ ಆಗ್ತೀವಿ. ಅದಾದಮೇಲೆ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿಂದನೂ ಫುಲ್ ಕವರ್ ಆಗುತ್ತೆ. ಆದರೆ ನನಗೆ ಒಂದೇ ಬೇಜಾರಾಗ್ತಿರೋದು, ಆ ಮ್ಯೂಸಿಯಮ್ಮು ರೆನಿವೇಷನಿಗೋಸ್ಕರ ಕ್ಲೋಸ್ ಮಾಡಿದ್ದಾರೆ. ಅದು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ನಾನು ನೆಕ್ಸ್ಟ್ ಟೈಮೇ ಬಂದು ಆ ಮ್ಯೂಸಿಯಮ್ ಒಳಗೆ ಹೋಗಿ ವಿಡಿಯೋ ಮಾಡಿ ನಾನು ನಿಮ್ಮನ್ನೆಲ್ಲ ತೋರಿಸ್ತೀನಿ. ಇದು ಇವಾಗ ಮ್ಯೂಸಿಯಮ್ಮು ಅಲ್ಲ, ಬೇರೇನೋ ಏನೂ ಅಲ್ಲ. ಇದು ಒಂದು ಆ ಟೈಮಲ್ಲಿರುವಂಥ ಒಂದು ಬಿಲ್ಡಿಂಗ್ ಅಷ್ಟೇ. ಆದರೂ ಅಲ್ಲಿ ಆ ಟೈಮಿಂದ ಇವತ್ತುವರೆಗೂ ಏನು ಆಗದೆ ತುಂಬ ವೆಲ್ ಮೇಂಟೈನ್ ಆಗಿ ನಮ್ಮನ್ನು ಇದನ್ನೆಲ್ಲ ಸೇವ್ ಮಾಡ್ತಾ ಇರ್ತಾರೆ. ನೋಡಿ, ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ ಇದೆಲ್ಲ ಓಲ್ಡ್ ದುಬೈಯಲ್ಲಿರುವಂಥ ಆ ರೀತಿಯಲ್ಲೇ ಬಿಲ್ಡ್ ಮಾಡಿದ್ದಾರೆ. ಆದರೆ ಇನ್ನೊಂದು ಕಾರ್ಯ, ಇದ್ಯಾವುದು ಮ್ಯೂಸಿಯಂ ಅಲ್ಲ, ಮ್ಯೂಸಿಯಂ ಪಾರ್ಟ್ ಅಲ್ಲ. ಇದೆಲ್ಲ ಮ್ಯೂಸಿಯಮಲ್ಲೇ ಸುತ್ತಮುತ್ತಲಿರುವಂಥ ಆ ರೀತಿ ಇರುವಂಥ ಒಂದೊಂದು ಬಿಲ್ಡಿಂಗ್ಗಳಷ್ಟೇ. ಆದರೆ ಆ ರೀತಿಯಲ್ಲಿ ಇರುವಂಥ ಈ ಬಿಲ್ಡಿಂಗ್ಗಳು ಇಲ್ಲಂಗೆ ನೋಡಿ, ಆ ಕಡೆ ಆಗಲಿ ಈ ಕಡೆ ಆಗಲಿ, ನಮಗೆ ಬೇಕಾದರೆ ಈ ಕಡೆ ಸೈಡಲ್ಲಿ ತುಂಬ ಇದೆ ತೋರಿಸ್ಲಿಕ್ಕೆ. ಅದನ್ನೆಲ್ಲ
ಆ ಟೈಮಲ್ಲೇ ಕಟ್ಟಿದ್ದಾರೆ ಅಂತ 1998 ಏನು ಆಗದೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಇದು ನಾನು ಹೇಳ್ದೆ ಮ್ಯೂಸಿಯಂ ಅಲ್ಲ, ಮ್ಯೂಸಿಯಂ ಒಳಗೆ ಬಿಡ್ತಾ ಇಲ್ಲ ನಮಗೆ. ಮ್ಯೂಸಿಯಂ ಒಳಗೆ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ರಿನೋವೇಷನ್ ಆಗ್ತಾಯಿತ್ತು, ಅದಕ್ಕೋಸ್ಕರ ಅಲ್ಲಿ ಬಿಡ್ತಾ ಇಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ತೋರಿಸ್ಕೊಡ್ತೀನಿ. ಆ ಮ್ಯೂಸಿಯಂ ಒಳಗೂ ನೋಡೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಇಲ್ಲಿ ಈ ವಿಷಯಗಳನ್ನು ತೋರಿಸ್ತೀನಿ. ಆದರೆ ಇಲ್ಲಿ ಕೇಳಿ ಇನ್ನು ಮುಂದೆ ಹೋಗ್ತಾ ಅಲ್ಲಿ ನಮಗಿನ್ನೂ ಸ್ವಲ್ಪ ಈ ಥರ ಓಲ್ಡ್ ಆಗಿರುವಂಥ ಮಾರ್ಕೆಟಿಗೆ ಆ್ಯಕ್ಚುಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸೌಕಲ್ ಕಬೀರ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸೌಕಲ್ ಕಬೀರ್ ಈ ಮಾರ್ಕೆಟ್ ತುಂಬ ಹಳೇದಿದೆ. ಇವಾಗ ಮುಂದೆ ಹೋಗ್ತಾ ಎಲ್ಲ ಚೆನ್ನಾಗಿರುವಂಥ ಅಪ್ಡೇಟ್ಗಳು ನನಗೆ ಆದಷ್ಟು ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಮಾಡಿದ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಆದರೆ ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು. ಗೊತ್ತಲ್ಲ, ಚಾನಲ್ ಗಲ್ಫ್ ಕನ್ನಡಿಗ. ಓಕೆ, ನಿಮಗೆ ಇನ್ನೊಂದು ಗೊತ್ತಾ, ಇದೆಲ್ಲ 150 ವರ್ಷಗಳ ಹಿಂದೆ ಹಳೆ ಇರೋದು ಅಂತ ಒಂದು ಮಾರ್ಕೆಟ್. ನಮಗೆ ಇಲ್ಲೊಂದು ಫೆಸಿಲಿಟಿ ನೋಡೋಕ್ಕೆ ಸಿಗುತ್ತೆ. ಏನಂತ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಡಿಜಿಟಲ್ ಆಗಿರುವಂಥ ಪೊಲೀಸ್ ಸ್ಟೇಷನ್. ಈ ಪೊಲೀಸ್ ಸ್ಟೇಷನಲ್ಲಿ ಏನಂತ ಗೊತ್ತಾ, ಇಲ್ಲಿ ಪೊಲೀಸ್ಗಳಿರಲ್ಲ, ಇಲ್ಲಿ ಮಾನಿಟರ್ ಇರುತ್ತೆ. ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಮಾಡ್ಬೋದು. ಏನಾದರೂ ಐಟಮ್ ಮಿಸ್ ಆಗೋದಾಗಲಿ, ಡಾಕ್ಯುಮೆಂಟ್ ಮಿಸ್ ಆಗೋದಾಗಲಿ ಹೋಗಿ ಜಸ್ಟ್ ರಿಪೋರ್ಟ್ ಮಾಡ್ಬೋದು. ಮತ್ತೆ ಬೇಕಾದರೆ ನಮಗೆ ಮೇನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು. ಇದೊಂದು ಸ್ಮಾರ್ಟ್ ಪೊಲೀಸ್ ಸ್ಟೇಷನ್ ಇದೆ. ಮತ್ತು ಇದೆಲ್ಲ ದುಬೈ ಓಲ್ಡ್ 150 ವರ್ಷಗಳ ಹಳೆಯ ಮಾರ್ಕೆಟ್ ಅಂತ ಹೇಳಿದ್ರೆ ಅದೇ ವೈಬಲ್ ಇರಬೇಕಲ್ಲ, ಅದೇ ವೈಬಲ್. ಕ್ಯಾಮ್ರಾಮ್ಯಾನ್ ಈ ಕಡೆ ಫೋಕಸ್ ಮಾಡಿ. ಮತ್ತು ಅದೆಲ್ಲ ನೋಡ್ತಾ ಇದ್ರೆ ಆಮೇಲೆ ಇದೇ ರೀತಿ ಬರುವಾಗ ನಾವು ಇಲ್ಲಿ ಏನು ಅಂತ ಹೇಳಿದ್ರೆ, ನಾವು ಇವಾಗ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಇಲ್ಲಿ ಬಂದ್ರೆ ಇಲ್ಲಿ ಫಿಕ್ಸೆಡ್ ರೇಟ್ ಅಂತ ಏನೂ ಇಲ್ಲ ನಮಗೆ. ನಾವು ಯಾವುದಕ್ಕೆ ಆಗಲಿ ಬಾರ್ಗೇನಿಂಗ್ ಮಾಡ್ಬೋದು. ಬಾರ್ಗೇನಿಂಗ್ ಮಾಡಿದ್ರೆ ಅದು ಬಾರ್ಗೇನಿಂಗ್ ಮಾಡೇ ಕೊಡ್ತಾರೆ. ಆದರೆ ಬಿಸ್ನೆಸ್ ಮಾಡುವಾಗ ಇನ್ನೊಂದು ಸ್ವಲ್ಪ ನಕ್ಕೊಂಡು ನನ್ನ ಸ್ಮೈಲ್ ಕೊಡ್ಕೊಂಡು ಏನಾದರೂ ನಾವು ಬಿಸ್ನೆಸ್ ಮಾಡೋಕೆ ಹೋದ್ರೆ ನಮಗೆ ತುಂಬ ಒಳ್ಳೊಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಯಾಕಂದ್ರೆ ನಿಮಗೆ ಏನಂತ ತೋರಿಸ್ಕೊಡ್ತೀನಿ. ಇಷ್ಟು ಹಳೆ ಮಾರ್ಕೆಟ್ ಆದರೂ ಇಲ್ಲಿ ಏನೋ ಹೊಸದಾಗಿ ಡಿಜಿಟಲ್ ಇರೋದು ಯಾವುದು ಏನೂ ಇಲ್ಲ ಅಂತ ಅಂದ್ಕೊಂಡ್ರೆ, ಆದರೆ ಒಂದಿದೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ, ಫಾಲೋ ನೋಡಿದ್ರೆ ಇಲ್ಲಿ ನೋಡಿದ್ರೆ ಇಷ್ಟು ಹಳೆ ಮಾರ್ಕೆಟ್ ಆಗಿದ್ದು ಇಲ್ಲಿ ಎಸ್ಕಲೇಟರ್ ಎಲ್ಲ ಇದೆ. ಅದೇ ರೀತಿ ನಾವು ಓಲ್ಡ್ ಮಾರ್ಕೆಟ್ ಅಥವಾ ನ್ಯೂ ಡಿಸೈನಲ್ಲಿ ನೋಡಿ. ಅಪಾಯಗಳಾಗಲಿ, ಅರಬ್ ಟ್ರೆಡಿಷನಲ್ ಬಟ್ಟೆಗಳಾಗಲಿ, ಮತ್ತು ಮಸಾಲ ಪದಾರ್ಥಗಳಾಗಲಿ, ಸುಮ್ಮನೆಗಳಾಗಲಿ ಇವೆಲ್ಲ ಸಿಗುತ್ತೆ. ಇವತ್ತು ಸಾಟರ್ಡೆ, ನಾಳೆ ಹೇಳಿದ್ರೆ ಇನ್ನೂ ಸ್ವಲ್ಪ ಕ್ರೌಡಾಗಿರುತ್ತೆ. ಟೂರಿಸ್ಟ್ಗಳೆಲ್ಲ ತುಂಬ ಬರುವಂಥದ್ದು ಹಾಲಿಡೇಗಳಲ್ಲಿ ಚೆನ್ನಾಗಿ. ಐಟಮ್ಗಳು, ಮಸಾಲೆ ಪದಾರ್ಥಗಳಿದೆ ಇಲ್ಲಿ. ತುಂಬ ಪುಟ್ಟ ಎಮಿರಾತಿ ಕಲ್ಚರ್ ಆಗಿರುವಂಥ ಒಂದೊಂದು ಗೊಂಬೆಗಳೆಲ್ಲ ಇಟ್ಟು ನೋಡಿ, ಎಷ್ಟು ಹಳೇ ವೈಬ್ ಬರ್ತಾ ಇದೆ ಅಲ್ಲ. ಇಲ್ಲಿ ಮೇಲೆ ನೋಡಿ, ಖರ್ಜೂರ ಇದೆಯಲ್ಲ, ಖರ್ಜೂರದ ಗರಿಗಳು, ತೆಂಗಿನ ಗರಿ ಅಲ್ಲ, ಖರ್ಜೂರದ ಗರಿ. ತೆಂಗಿನ ಮರ ಇಲ್ಲ ಇಲ್ಲಿ, ಅದಕ್ಕೋಸ್ಕರ ಖರ್ಜೂರದ ಗರಿ. ಅದೇ ರೀತಿ ಆದರೆ ನಿಮಗೆ ಏನು ನೋಡಬೇಕು, ಟಾಯ್ಲೆಟನ್ನು ಕೂಡ ಇದೇ ವೈಬಲ್ ಕಟ್ಟಿಟ್ಟಿದ್ದಾರೆ. ನಮಗೆ ಪಬ್ಲಿಕ್ ಟಾಯ್ಲೆಟು ಕೂಡ ಇದೇ ವೈಬಲ್ ಇದೆ. ಇನ್ನು ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ನಮಗೆ ಟಾಯ್ಲೆಟ್ಗಳಿದೆ. ತುಂಬ ಸುಮ್ಮಗಿರೋಂಥ ಪ್ಲೇಸ್ ಇದು ಮಾರ್ನಿಂಗಲ್ಲಿ ಬಂದರೆ ಇಲ್ಲಿ ಬೇರೆನೋ ವೈಟ್ ಅನಿಸುತ್ತೆ. ಆದರೆ ಈಗ ಮಾರ್ನಿಂಗಲ್ಲಿ ಬರೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಸೆಕೆಗಾಲ ಆಗಿದೆ. 50 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬಿಸಿ ಇದೆ. ಇದೆಲ್ಲ ಇವರು
ಅವರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂಥರ ಸ್ವಲ್ಪ ಮಾಸ್ಟರ್ ಪೀಸ್ ಐಟಮ್ಗಳೆಲ್ಲ ಸೂಕ್ಷ್ಮವಾಗಿ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಮತ್ತು ಇಲ್ಲಿಂದ ಮತ್ತೆ ಚೆನ್ನಾಗಿರುವಂಥ ವ್ಯೂ ಪಾಯಿಂಟ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ಥರ ಆರ್ಚ್ಗಳೆಲ್ಲ ಸಿಗ್ತಾರೆ. ಶಾಪ್ಗಳು ತುಂಬ ಇದೆ. ಶಾಪ್ಗಳು ಹೇಗಂತ ಹೇಳಿದ್ರೆ 1500 ಶಾಪ್ಗಳಿಗಿಂತ 1200 ಶಾಪ್ಗಳಿದೆ. ಯಾಕಂತ ಹೇಳಿದ್ರೆ ನಾವು ಇವಾಗ ಆಲ್ಮೋಸ್ಟ್ ಇದು ಓಲ್ಡ್ ಮಾರ್ಕೆಟ್ ಕಂಪ್ಲೀಟ್ ಆಗಕ್ಕೆ ಬಂತು. ಇದೆಲ್ಲ ರೆಸ್ಟ್ ರೂಮ್ ಯಾಕಿದೆ ಇದು ಕಂಪ್ಲೀಟ್ ಆಗಕ್ಕೆ ಬಂತು. ನಾವಿನ್ನೂ ಆ ಕಡೆ ಹೋಗ್ತಾ ಇದ್ದೀವಿ, ನ್ಯೂ ಮಾರ್ಕೆಟ್ ಕಡೆಗೆ. ಅದು ನಾನು ತೋರಿಸ್ಕೊಡ್ತಾ ಇರ್ತೀನಿ, ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಸ್ಟಾರ್ ಬಾಕ್ಸ್ ಕೂಡ ಇದೆ ಇಲ್ಲಿ. ನೀವು ಫುಲ್ಲು ವೀಡಿಯೋ ನೋಡ್ತಾ ಇರಬೇಕು. ಯಾಕಂತ ಹೇಳಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳು ಮುಂದೆ ಬರ್ತಾ ಇದೆ. ಆದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ವಿಡಿಯೋ ಫುಲ್ಲಾಗಿ ನೋಡಿ. ಓಕೆ, ಸೆಂಟ್ರ್ ಪಾಯಿಂಟಲ್ಲಿ ನಾವು ಗೋಲ್ಡ್ ಅಲ್ಸಿ ಹ್ಯಾಶ್ಟ್ಯಾಗ್ ಇದು ಅಂತ ಇದೊಂದು ಲ್ಯಾಂಡ್ ಮಾರ್ಕ್ ಆಗಿದೆ. ನಾವೀಗ ಇಷ್ಟೊತ್ತು ಏನು ನೋಡಿದ್ವಿ, ಇದೆಲ್ಲ ಓಲ್ಡ್ ಮಾರ್ಕೆಟ್. ಇನ್ನು ಮುಂದೆ ಹೋಗ್ತಾ ಅಲ್ಲಿ ನಮಗೆ ನ್ಯೂ ಮಾರ್ಕೆಟನ್ನು ಹೋಗ್ಬೋದು. ಮತ್ತು ಇಲ್ಲಿ ಕಾಣಿಸ್ತಿದೆ ನಿಮಗೆ ಈ ಸರೌಂಡಿಂಗಲ್ಲಿರೋದೆಲ್ಲ ಇದೆಲ್ಲ ಹೋಟೆಲ್ಸ್ಗಳಿದೆ. ಇದೆಲ್ಲ ಹೋಟೆಲ್ಸ್ಗಳು ಟೂರಿಸ್ಟ್ಗಳಿಗೆ ಅವರಿಗೆಲ್ಲ ಇರುತ್ತೆ. ಮತ್ತು ಇಲ್ಲಿಂದ ನೀವು ಇಲ್ಲಿ ಹೇಳಿದ್ರೆ ಅದಕ್ಕೋಸ್ಕರ ನಿಮಗೆ ಬೇಕಾಗುವಂಥ ಬಸ್ಸು, ಟೂರ್ ಬಸ್ಗೆಲ್ಲ ಅದೆಲ್ಲ ಸೌಲಭ್ಯಗಳಿರುತ್ತೆ. ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ಇದೊಂದು ಟೂರಿಸ್ಟ್ ಸ್ಪಾಟ್ ಇದೆ. ಇಲ್ಲಿ ನೋಡಿ, ಇಲ್ಲ ನಿಮ್ಗೆ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಇದು ಟೂರಿಸ್ಟ್ಗಳೇ ಇರೋದು. ಹಾಗಂತ ಇಲ್ಲಿ ಫ್ರಾಡ್ ನಡೆಯೋದಿಲ್ಲ. ಯಾಕಂತ ಹೇಳಿದ್ರೆ ದಿಸ್ ಈಸ್ UAE. ಇಲ್ಲಿ ಆ ಥರ ಏನೂ ನಡೆಯೋದಿಲ್ಲ. ಇಲ್ಲಿ ಏನಾದರೂ ನನಗೆ ಇಷ್ಟ ಬಂದರೆ ತೊಗೊಳ್ಳಿ, ಇಷ್ಟ ಬಂದಿಲ್ಲ ಅಂದರೆ ಬಿಡಿ. ಮತ್ತು ನಿಮ್ಮ ಐಟಮ್ ಕಳೆದೋಯ್ತು, ಪಿಕ್ ಪ್ಯಾಕೆಟ್ ಆಯಿತು, ಆ ಥರ ವಿಷಯಗಳೆಲ್ಲ ಏನೂ ನಡೆಯೋದಿಲ್ಲ. ದಿಸ್ ಈಸ್ ಸೇಫೆಸ್ಟ್ ಕಂಟ್ರಿ UAE. ಅದೇ ರೀತಿ ನಾನು ನಿಮಗೆ ಇನ್ನೂ ಅಪ್ಡೇಟ್ಗಳು ತೊಗೊಂಡು ಬರ್ತಾಯಿದ್ದೀನಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಆ ಕಡೆ ಸೈಡಲ್ಲಿ. ಅದು ಓಲ್ಡ್ ಮಾರ್ಕೆಟಿಂದ ಮುಗೀತು, ಇನ್ನು ನ್ಯೂ ಮಾರ್ಕೆಟಿಗೆ ಹೋಗ್ತೀವಿ. ಇನ್ನು ಅಪ್ಡೇಟ್ಗಳು ಕೊಡ್ತಾ ಇರ್ತೀವಿ. ತುಂಬ ಚೆನ್ನಾಗಿರೋಂಥ ಫೋಟೋಶೂಟ್ಗಳು ಇಲ್ಲಿ ನೀವು ಎಲ್ಲೇ ಹೋಗಿ ಅಲ್ಲಿ ನೋಡಿ, ಆ ಭಾಗದಲ್ಲಿ ಅಲ್ಲಾದರೂ ಸರಿ, ಇಲ್ಲಿ ಈ ಕಡೆ ಆದರೂ ಸರಿ, ನೀವು ಎಲ್ಲೇ ಹೋದರೂ ನೀವು ಈ ಫೋಟೋ ಶೂಟಿಂಗಂತೂ ಇದೆಲ್ಲ ತುಂಬ ಸಖತ್ತಾಗಿರೋಂಥ ಪ್ಲೇಸ್ ಇದೆ. ನೀವು ಬಂದರೆ ಇಲ್ಲಿ UAEಗೆ ಬಂದರೆ, ದುಬೈಗೆ ಬಂದರೆ ಈ ಪ್ಲೇಸಿಗೆ ನೀವು ಬರಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಶಾಪಿಂಗು ಮಾಡ್ಬೋದು, ಅದೇ ರೀತಿ ನಿಮಗೆ ಓಲ್ಡ್ ಕಲ್ಚರು UAE ಕಲ್ಚರು ನೋಡ್ಬೋದು. ಅದೇ ರೀತಿ ಇಲ್ಲಿ ಬಂದರೆ ನಿಮಗೆ ಯಾವುದೇ ಪೊಸಿಷನ್ ಹೋಗಿ ಇಲ್ಲಿ ನೋಡಿ, ಇಲ್ಲೆಲ್ಲ ತುಂಬ ಸಖತ್ತಾಗಿರುವಂಥ ಪ್ಲೇಸ್ ಇದೆ. ನೀರು ಮತ್ತು ಅಲ್ಲೆಲ್ಲ ಬೋಟು, ಗೊಬ್ಬರಗಳೆಲ್ಲ ಇದೆ. ಇಲ್ಲೇ ಹೋಗಲಿ ಫೋಟೋ ಶೂಟಿಂಗ್ ಇದೆಯಲ್ಲ, ತುಂಬ ಸಖತ್ತಾಗಿರುವಂಥ ಪ್ಲೇಸು. ಬನ್ನಿ, ನಿಮಗೆ ಇನ್ನೂ ಸ್ವಲ್ಪ ಇದೆ, ಎಲ್ಲ ತೋರಿಸ್ತಾ ಹೋಗ್ತೀನಿ. ಇದು ಓಲ್ಡ್ ಮಾರ್ಕೆಟಿಂದ ಮುಂದೆ ನಾವು ಇವಾಗ ನ್ಯೂ ಮಾರ್ಕೆಟಿಗೆ ಹೋಗ್ತೀವಿ. ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸರಿ, ನಡೀತಾ ಇರುತ್ತೆ. ಮತ್ತು ಅದೇ ರೀತಿ ಈ ಬರ್ತ್ಡೇ ಪಾರ್ಟಿಗಳಾಗಲಿ ಈ ಥರ ಏನಾದರೂ ನಡೀತಾ ಇರುತ್ತೆ ಇಲ್ಲಿ. ಆದರೆ ನಾವು ಇನ್ನೊಂದು ಸತಿ ಹೇಳ್ತೀವಿ, ವೆಲ್ಕಮ್ ಟು ಅಲ್ಸಿ. ಈ ಜಾಗನ ಮರಿಬಾರ್ದು. ಅಲ್ಸಿ
ಶಾಂತಿಯಾಗಿರುವಂಥ ಪ್ಲೇಸ್. ನಾವು ಯು ಎ ಆಗಿರಲಿ, ವಿಸಿಟರ್ಸ್ ಆಗಿರಲಿ, ಯಾರಾಗಿರಲಿ ಇಲ್ಲಿ ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇಲ್ಲಿ ಕುತ್ಕೊಳ್ಳೋದೇ ಒಂದು ಟೈಮ್ ಪಾಸಿಗೆ ತುಂಬ ಚೆನ್ನಾಗಿರುವಂಥ ಪ್ಲೇಸ್. ಅಲ್ಲಿ ಅದು ಸೌಕಲ್ ಕಬೀರ್ ಅದು ಮುಗೀತು. ಇವಾಗ ಅಲ್ಸೀಫ್ ಅಂತ ಹೇಳಿದ್ರೆ ಟೋಟಲ್ ಎಲ್ಲರೂ ಇದೆ. ಮತ್ತು ಸೌಕಲ್ ಕಬೀರ್ ಮಾರ್ಕೆಟ್ ಅಂತಲೂ ಹೇಳ್ತಾರೆ. ಇವಾಗ ಈ ಅಬ್ರಗಳೆಲ್ಲ ಇದೆಯಲ್ಲ, ಇದು ಯಾವುದು ಪ್ರೈವೇಟ್ ಆಗಿ ನಡೆಸ್ತಾ ಇರೋದಲ್ಲ, ಇದೆಲ್ಲ ಗೌರ್ಮೆಂಟ್. ಆರ್ ಟಿ ಅಂದರೆ ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ, ನಾವು ನಡೆಸ್ತಾ ಇರೋದು ಇದೆಲ್ಲ ಗೌರ್ಮೆಂಟ್. ಇವಾಗ ಕಂಪ್ಲೀಟಾಗಿ ಫಿನಿಶ್ ಆಯ್ತಾ. ಇವಾಗ ಓಲ್ಡ್ ಮಾರ್ಕೆಟ್ ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ನಾವು ಇವಾಗ ನ್ಯೂ ಮಾರ್ಕೆಟಿಗೆ ಎಂಟ್ರಿ ಆಗಿ ಹೋಗ್ತಿದ್ದೀವಿ. ನ್ಯೂ ಮಾರ್ಕೆಟ್ ಇದು ಬ್ಯಾಕಲ್ಲಿ ಕಾಣಿಸ್ತಾ ಇದೆ. ಇದು ಯಾಕಂದರೆ ತಮಗೆ ತುಂಬ ಬೇಕಾಗುವಂಥ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಆ ರೀತಿ ಎಲ್ಲ ಇದೆ. ದಿಸ್ ಈಸ್ ನ್ಯೂ ಮಾರ್ಕೆಟ್ ಅಂತ ಇದೆ. ಹಾಂ, ಇದು ಬಂದ್ವಿ. ಇವಾಗ ನ್ಯೂ ಮಾರ್ಕೆಟ್ ಬಂದಿದೆ. ಇದು ಶಾಪಿಂಗ್ ಮಾರ್ಕೆಟ್ ಆಯಿತಾ. ಇಲ್ಲೆಲ್ಲ ಶಾಪಿಂಗ್ ಮಾಲ್ಗಳಿದೆ. ಇಲ್ಲೇ ಮುಂದೆ ಹೋಗ್ತಾ ಇದ್ರೆ ಫುಲ್ಲಲ್ಲಿ ಶಾಪಿಂಗ್ ಮಾಲ್ಗಳು. ಇದು ಅಲ್ಸಿಫ್ ನ್ಯೂ ಏರಿಯಾ. ಅಯ್ಯೋ, ಇಷ್ಟು ತನಕ ನಾವಿದ್ದಿದ್ದು ಓಲ್ಡ್ ಏರಿಯಾ.
ತುಂಬ ಚೆನ್ನಾಗಿದೆಯಲ್ಲ. ಇಲ್ಲಿ ಸುಮಾರು ಶೂಟಿಂಗ್ಗಳೆಲ್ಲ ನಡೆದಿದೆ. ಗೆಸ್ ಮಾಡಿ ಯಾವುದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ನೀವು ಗೊತ್ತಾಗುತ್ತೆ. ನೋಡಿ ಎಷ್ಟು ಡಿಸಿಪ್ಲಿನ್ ಇದೆ. ಯಾಕಂತ ಹೇಳಿದ್ರೆ ರೈಟ್ ಸೈಡಲ್ಲಿ ನಿಂತ್ಕೊಳ್ಳೋರಿಗೆ ಮಾತ್ರ, ಲೆಫ್ಟ್ ಸೈಡು ಯಾವಾಗಲೂ ಖಾಲಿ ಬಿಟ್ಟಿರ್ತಾರೆ. ಯಾಕೆ ಲೆಫ್ಟ್ ಸೈಡಲ್ಲಿ ನಡ್ಕೊಂಡು ಹೋಗೋರಿಗೋಸ್ಕರ ಅದೇ ರೀತಿ ಇರುತ್ತೆ. ಅದು ಮೆಟ್ರೋ ಬಂತು. ನಮಗಿದಲ್ಲ, ನಮಗೆ ಮೆಟ್ರೋ ಇನ್ನೂ ಕೆಳಗೆ ಹೋಗಬೇಕು.